ನವೋದಯ ಸೈನಿಕ್ RMS ಅರ್ಜಿ 2027. ಆತ್ಮೀಯ ಪಾಲಕರೇ, ನೀವು ಅರ್ಜಿ ಸಲ್ಲಿಸುವಾಗ ಈ ದಾಖಲಾತಿಗಳಲ್ಲಿ ತಪ್ಪಿದ್ದರೆ ಅರ್ಜಿ ತಿರಸ್ಕೃತಗೊಳ್ಳುವುದು, ಅಂದರೆ ರದ್ದಾಗುವುದು. ಈಗಲೇ ಗಮನಿಸಿ, ಇದು ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆಯಾಗಿದೆ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್, ಜಿಲ್ಲಾ ಹಾವೇರಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ಈ ವಿಡಿಯೋದ ಕಮೆಂಟ್ ಬಾಕ್ಸಿನಲ್ಲಿ ಜಾಯಿನ್ ಆಗಿರಿ. ನವೋದಯ ಸೈನಿಕ್ RMS ಶಾಲೆಗಳ ಪ್ರವೇಶತೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಗ ದಾಖಲಾತಿಗಳ ಕುರಿತು ಪೋಷಕರಿಗೆ ಪ್ರಮುಖ ಎಚ್ಚರಿಕೆ ಈ ವಿಡಿಯೋ ಆಗಿದೆ. ನಿಮ್ಮ ಮಗುವಿನ ಪ್ರವೇಶಿಗೆ ಪ್ರಕ್ರಿಯೆಯಲ್ಲಿ ದಾಖಲಾತಿಗಳ ಪಾತ್ರ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಸಣ್ಣ ತಪ್ಪುಗಳು ಸಹ ಮಗುವಿನ ಸೀಟು ಕೈ ತಪ್ಪುವಂತೆ ಮಾಡಬಹುದು. ಆತ್ಮೀಯರೇ, ಶಾಲಾ ದಾಖಲಾತಿ. ಒಂದನೆಯದಾಗಿ ಶಾಲಾ ದಾಖಲಾತಿ ಅಂದರೆ ಇದು ನಂಬರ್ 1 ಪುಸ್ತಕ ಎಂದು ಕರೆಯುತ್ತೇವೆ. ಅದರಲ್ಲಿ ಆತ್ಮೀಯರೇ, ವಿದ್ಯಾರ್ಥಿಯ ಹೆಸರು, ಅಕ್ಷರ ವಿನ್ಯಾಸ ಅಂದರೆ ಸ್ಪೆಲ್ಲಿಂಗ್ಸ ಬಹಳ ಸರಿಯಾಗಿರಬೇಕು, ಅಂದರೆ ಅಡ್ಮಿಷನ್ ರಿಜಿಸ್ಟರ್ ಎಂದು ಸಹ ಕರೆಯುತ್ತೇವೆ. ಎರಡನೆಯದಾಗಿ ಪೋಷಕರ ಹೆಸರು, ತಂದೆ ತಾಯಿ ಹೆಸರಿನಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು. ಆತ್ಮೀಯರೇ, ಅದೇ ಪ್ರಕಾರವಾಗಿ ಈ ಜನ್ಮ ದಿನಾಂಕ, ಶಾಲಾ ದಾಖಲಾತಿ ದಿನಾಂಕವು ಇತರ ದಾಖಲಾತಿಗಳ ತಾಳೆ ಆಗಬೇಕು. ಎಂದರೆ ಜನ್ಮ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ನೊಂದಿಗೆ ಅದು ತಾಳೆ ಆಗಬೇಕು, ಸರಿ ಹೊಂದಬೇಕು. ಜಾತಿ, ಉಪಜಾತಿ, ಮೀಸಲಾತಿಯ ಸೌಲಭ್ಯಕ್ಕಾಗಿ ಇದು ಕಡ್ಡಾಯವಾಗಿ ಸರಿಯಾಗಿರಬೇಕಾಗಿರುತ್ತದೆ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್, ಜಿಲ್ಲಾ ಹಾವೇರಿ. 4 ಮತ್ತು 5ನೇ ತರಗತಿ ಬಾಲಕ ಬಾಲಕಿಯರಿಗೆ ವಸತಿ ಸಹಿತ ತರಬೇತಿ, ಅದು ನವೋದಯ ಸೈನಿಕ್ RMS ಶಾಲೆಗಳ ಪ್ರವೇಶಕ್ಕಾಗಿ. ಆತ್ಮೀಯರೇ, ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ಇರುತ್ತದೆ. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಆತ್ಮೀಯರೇ, ಅದೇ ಪ್ರಕಾರವಾಗಿ ಆಧಾರ್ ಕಾರ್ಡ್. ಈಗ ನಾವು ನಂಬರ್ 1 ಪುಸ್ತಕವನ್ನು ನೋಡಿದೆವು. ಈಗ ಎರಡನೆಯದಾಗಿ ಆಧಾರ್ ಕಾರ್ಡ್, ಅದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್. ಅದರಲ್ಲಿ ಹೆಸರು ಸಮಾನತೆ ಇರಬೇಕು. ಶಾಲಾ ದಾಖಲಾತಿಯ ಪ್ರಕಾರ ವಿದ್ಯಾರ್ಥಿ ಮತ್ತು ಪೋಷಕರ ಹೆಸರುಗಳಲ್ಲಿ ಯಾವುದೇ ಅಕ್ಷರ ದೋಷವಿರಬಾರದು. ಪೂರ್ಣ ಜನ್ಮ ದಿನಾಂಕ, ಆಧಾರ್ ದಿನಾಂಕ, ತಿಂಗಳು ಮತ್ತು ವರ್ಷ ಪೂರ್ಣವಾಗಿ ನಮೂದಿಸಲ್ಪಡಲಿ. ಜನ್ಮ ಪ್ರಮಾಣ ಪತ್ರ, ಇದರ ಪ್ರಾಮುಖ್ಯತೆ ಬಹಳವಾಗಿರುತ್ತದೆ. ಅಧಿಕೃತ ದಾಖಲಾತಿ ಎಂದು, ಅದು ಜನ್ಮ ದಿನಾಂಕಕ್ಕೆ ಅಧಿಕೃತ ದಾಖಲಾತಿ ಎಂದು ನಮೂದಿಸಲ್ಪಡುತ್ತದೆ. ಆತ್ಮೀಯರೇ, ಅಂತಿಮ ದಾಖಲಾತಿಯಾಗಿರುತ್ತದೆ. ಮಾಹಿತಿಗಾಗಿ ವಯೋಮಿತಿ ನಿರ್ಧಾರ. ನವೋದಯ ಸೈನಿಕ್ RMS ಶಾಲೆಗಳ ಪ್ರವೇಶತೆಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಜನ್ಮ ಪ್ರಮಾಣ ಪತ್ರ ಅದು ಮೂಲ ದಾಖಲಾತಿ ಆಗಿರುತ್ತದೆ, ಏಕೆಂದರೆ ವಯೋಮಿತಿ ಸಲುವಾಗಿ. ಅದೇ ಪ್ರಕಾರವಾಗಿ ನಾವು ನೋಡಿದಾಗ ಈ ದಾಖಲಾತಿಗಳಲ್ಲಿ 3 ದಾಖಲಾತಿಗಳಲ್ಲಿ ನಂಬರ್ 1 ಪುಸ್ತಕ, ಆಧಾರ್ ಸಂಖ್ಯೆ, ಜನ್ಮ ಪ್ರಮಾಣ ಪತ್ರದಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ತಾಯಿ ಹೆಸರು ಮತ್ತು ಜನ್ಮ ದಿನಾಂಕದಲ್ಲಿ ವ್ಯತ್ಯಾಸವನ್ನು ಕಂಡುಬಂದರೆ, ದಾಖಲೆ ನಡುವೆ ಸಮಾನತೆ ಇಲ್ಲದಿದ್ದರೆ ಆಗ ಅರ್ಜಿ ಹಾಕುವ ಸಮಯದಲ್ಲಿ ಅರ್ಜಿ ತಿರಸ್ಕೃತಗೊಳ್ಳಲಾಗುವುದು. ಪರಿಶೀಲನೆ ಕ್ರಮ. 2027ರ ಅಧಿಸೂಚನೆ ಹೊರಬೀಳುವ ಮೊದಲೇ ಎಲ್ಲ ದಾಖಲಾತಿಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿ. ಪರಿಶೀಲನಾ ಕ್ರಮ. 2027ರ ಅಧಿಸೂಚನೆ ಹೊರಬೀಳುವ ಮೊದಲೇ ಎಲ್ಲ ದಾಖಲಾತಿಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿ. ತಿದ್ದುಪಡಿ. ಯಾವುದೇ ಗೊಂದಲಗಳಿದ್ದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯಲ್ಲಿ ಸರಿಪಡಿಸಿಕೊಳ್ಳಿ. ಆತ್ಮೀಯರೇ, ಇದೇ ಪ್ರಕಾರವಾಗಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್. ಜೈ ಜವಾನ್ ಆನ್ಲೈನ್ ಕ್ಲಾಸಸ್, ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ 4 ಮತ್ತು 5ನೇ ತರಗತಿ ಬಾಲಕ ಬಾಲಕಿಯರಿಗೆ. ಇದು ಸೈನಿಕ್ RMS ನವೋದಯ ಶಾಲೆಗಳ ಪ್ರವೇಶಕ್ಕಾಗಿ. ಆತ್ಮೀಯರೇ, ಶಾಲೆಯ ಅವಧಿಯ ನಂತರ ಲೈವ್ ಸೆಕ್ಷನ್ ಇರುತ್ತದೆ. 7:30ರಿಂದ 8:30 ಸಂಜೆಯ ಸಮಯದಲ್ಲಿ.
ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು 1 ವರ್ಷದ ಆನ್ಲೈನ್ ತರಗತಿಗಳು ನವೋದಯ ಮುರಾರ್ಜಿ ಶಾಲೆಗಳಿಗಾಗಿ ಕನ್ನಡ ಮಾಧ್ಯಮದಲ್ಲಿ ಇದರ ಶುಲ್ಕ 3,000 ರೂಪಾಯಿಗಳು. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ. ಆತ್ಮೀಯರೇ, ನವೋದಯ ಸೈನಿಕ್ RMS ಶಾಲೆಗಳ ಪ್ರವೇಶತೆಗಾಗಿ ತರಗತಿಗಳು ಅಂದರೆ ತರಬೇತಿಗಾಗಿ ನಮ್ಮ ಆನ್ಲೈನ್ ತರಗತಿಗಳು ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.